ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊನೆಗೂ ಮಾಸ್ಟರ್ ಸ್ಟ್ರೋಕ್ ಕೊಟ್ರಲ್ಲ ಸಿದ್ದರಾಮಯ್ಯ. ಎಲ್ಲದಕ್ಕೂ ಒಪ್ಪಿಕೊಂಡು ಒಂದೇ ಒಂದು ತಕರಾರು ತೆಗೆದೆ, ದೊಡ್ಡ ಡಿಮ್ಯಾಂಡು ಇಡದೆ ಕೆಳಗಿಳಿದ್ರು. ಬಹಳ ಸ್ಮೂದಾಗಿ ಎಲ್ಲ ಆಗೇ ಹೋಯಿತು. ಆದರೆ ಸಿದ್ದರಾಮಯ್ಯನವರು ಯಾವ ರೀತಿ ಚೆಕ್ಮೇಟ್ ಇಟ್ಟಿದ್ದಾರೆ ಡಿ.ಕೆ.ಗೆ. ಇವತ್ತು ಪ್ರಮಾಣ ವಚನ ಎಲ್ಲ ಆಲ್ಮೋಸ್ಟ್ ಫೈನಲ್ ಆಗಿದೆ. ಯಾರ್ಯಾರು ಡಿ.ಕೆ. ಜೊತೆಗೆ ಪ್ರಮಾಣ ಸ್ವೀಕರಿಸ್ತಾರೆ. KPCC ಅಧ್ಯಕ್ಷರ ಆಯ್ಕೆನೂ ಆಗಿದೆ ಈಗ. ಮತ್ತು DCM, ಸಿಂಗಲ್ DCM ಹೆಸರು ಫೈನಲ್ ಆಗಿದೆಯಲ್ವಾ. ಏನು ಹಾಗಾದರೆ ಕಥೆ? ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರನ್ನು ಮೂಲೆ ಗುಂಪು ಮಾಡುವಲ್ಲಿ ಡಿ.ಕೆ. ಅತ್ಯಂತ ಯಶಸ್ವಿಯಾದ್ರ ಅನ್ನೋ ರೀತಿಯಲ್ಲಿದೆ ಬೆಳವಣಿಗೆ. ಮತ್ತೊಂದು ಕಡೆ ಇನ್ ರಿಟರ್ನ್ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮಾಸ್ಟರ್ ಸ್ಟ್ರೋಕ್ ಹೇಗೆ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಈಗ ಸತೀಶ್ ಜಾರಕಿಹೊಳಿ ಅವರು ತುಂಬ ಟ್ರೈ ಮಾಡಿಬಿಟ್ರು. ಏನು ಮಾಡೋದಕ್ಕೆ? ಅಧ್ಯಕ್ಷ ಕುರ್ಚಿಯ ಜೊತೆಗೆ ಮಂತ್ರಿ ಸ್ಥಾನ ತಗೊಳ್ಳೋದಕ್ಕೆ. ಯಾಕೆ ಅವರು ಬರೀ ಅಧ್ಯಕ್ಷಗಿರಿ ತಗೊಳ್ಳೋಕೆ ರೆಡಿ ಇಲ್ಲ? ರೆಡಿ ಇದ್ದರು ಅವರು. ಆದರೆ ಈಗ ಆಲ್ಮೋಸ್ಟ್ ಪಕ್ಷದ ಕಂಟ್ರೋಲು ಡಿ.ಕೆ. ಕೈಲಿರುತ್ತೆ. ಮತ್ತು ಟಿಕೆಟು ಅಂತ ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಅಧ್ಯಕ್ಷ ಆದರೆ ಡಿ.ಕೆ. ಕೈನೇ ಮೇಲಾಗ್ಬಿಡುತ್ತೆ. ಹಾಗಾಗಿ ಈಗ ಸಚಿವ ಸ್ಥಾನ ಬಿಟ್ಟರೆ ಬೆಳಗಾವಿ ಹಿಡಿತಾನೂ ಕಳ್ಕೊಂಡ್ರು. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು ಬೇರೆಯವ್ರದ್ದೆಲ್ಲ ಆರ್ಭಟ ಡಿ.ಕೆ. ಕ್ಯಾಂಪ್ನವ್ರು ಜಾಸ್ತಿಯಾಗಿ ಬೆಳಗಾವಿ ರಾಜಕಾರಣದಲ್ಲಿ ಅವರ ಅಸ್ತಿತ್ವ ಇಲ್ದಂಗೆ ಆಗ್ಬಿಡುತ್ತೆ. ಇಲ್ಲಿ ಪಕ್ಷದಲ್ಲೂ ಸಂಪೂರ್ಣ ಹಿಡಿತ ಸಿಗಲ್ಲ, ಹಂಗಾಗ್ಬಿಡುತ್ತೆ. ಸೊ ಅವರು ಅಧ್ಯಕ್ಷ ಕುರ್ಚಿನೇ ಬಿಡಬೇಕಾಗಿ ಬಂತು, ಒಂದೇ ಸ್ಥಾನ ಅನ್ನೋದು ಕಂಡೀಷನ್ ಹಾಕಿದ್ದಕ್ಕೆ. ಸತೀಶ್ ಜಾರಕಿಹೊಳಿ ಅವರಿಗೆ ಹೆಂಗಾಗಿದ್ದಾರೆ ಅಂದರೆ, ಭವಿಷ್ಯದ ನಾಯಕ ಅನ್ನೋ ರೀತಿ ಇದ್ದರೂ ಕೂಡ ಅವರನ್ನು ಸೈಡ್ ಲೈನ್ ಮಾಡುವಲ್ಲಿ ಯಶಸ್ವಿಯಾದಂತೆ ಕಂಡು ಬರ್ತಿದೆ. ಮುಂದಿನ ಪರಿಣಾಮಗಳನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ಸದ್ಯಕ್ಕಂತೂ ಡಿ.ಕೆ. ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಗೆ ಮಾಸ್ಟರ್ ಸ್ಟ್ರೋಕೆ ಕೊಟ್ಟಿದ್ದಾರೆ. ಒಂದು ಸಲ ಸುದ್ದಿ ಆಗತ್ತೆ, ಡಿ.ಕೆ.ಗೆ ಸತೀಶ್ ಸಪೋರ್ಟ್ ಮಾಡಿದ್ದಾರೆ, 37 ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ ಕೊಟ್ಟಿದ್ದಾರೆ ಅಂತೆಲ್ಲ ಸುದ್ದಿಯಾಗಿ ಅವರು ಸಿಡಿದೆದ್ದು ಕಂಪ್ಲೇಂಟ್ ಮಾಡಿ ಕಾನೂನು ಹೋರಾಟದ ತನಕ ಒಂದು ಫೇಸ್ಬುಕ್ ಪೇಜ್ನ ರಿಪೋರ್ಟು. ಬಟ್ ಸತೀಶ್ ಜಾರಕಿಹೊಳಿ ಅವರು ತಲೆ ಕೆಡಿಸ್ಕೊಂಡು ಉತ್ತರ ಕೊಡೋ ತನಕ ಆಯಿತು ಅಲ್ವಾ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಯಾವುದೋ ಒಂದು ಗೇಮ್ ಪ್ಲ್ಯಾನಲ್ಲಿ ಸಿಕ್ಕಾಕ್ಕೊಂಡ್ರ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆವತ್ತು ಡಿ.ಕೆ.ನೇ ಹುಡುಕೊಂಡು ಸತೀಶ್ ಜಾರಕಿಹೊಳಿ ಅವ್ರನ್ನ ಬಂದು ಮೀಟ್ ಆಗಿದ್ರು. ಇಲ್ಲ, ನಮ್ಮ ನಾಯಕರು ಸಿದ್ದರಾಮಯ್ಯನ ಅವ್ರಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದರು. ಈಗ ಸತೀಶ್ ಜಾರಕಿಹೊಳಿನೇ ಡಿ.ಕೆ. ಹುಡ್ಕೊಂಡು ಬರೋಂಗಾಯಿತು. ಬಟ್ ಪ್ರಯೋಜನ ಆಗಲಿಲ್ಲ. ಸತೀಶ್ ಜಾರಕಿಹೊಳಿ ಮೂಲೆ ಗುಂಪಾದರು. ಇದು ಡಿ.ಕೆ. ಮಾಸ್ಟರ್ ಸ್ಟ್ರೋಕ್ ಅಂತೆ ಕಂಡು ಬರ್ತಿದೆ. 28ರಲ್ಲಿ ಪೈಪೋಟಿ ಇದ್ದಿದ್ದೇ ಸತೀಶ್ ಜಾರಕಿಹೊಳಿದು. ಅವರನ್ನು ಕಂಪ್ಲೀಟಾಗಿ ಸೈಡ್ ಲೈನ್ ಮಾಡಿದ್ರ ಅಂತ. ಆದರೆ ಸಿದ್ದರಾಮಯ್ಯನವ್ರು ಯಾವ ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಡಿ.ಕೆ.ಗೆ ಅನ್ನೋದನ್ನು ನೋಡಿ. ಸಿದ್ದರಾಮಯ್ಯನವ್ರೀಗ 2 ಪ್ರಮುಖ ಹುದ್ದೆಗಳಲ್ಲಿ ತಾನು ಹೇಳದವ್ರನ್ನ ಕೂರಿಸಿದ್ದಾರೆ. ನಂಬರ್ 1 DCM, ಸಿಂಗಲ್ DCM. ಮಲ್ಟಿಪಲ್ DCM ಇದ್ದಿದ್ರೆ ಡಿ.ಕೆ.ಗಿಂತ ಜಾಸ್ತಿ ಆಗಿ ಹೋಗ್ತಾರೆ ಬೇರೆ ಸಮುದಾಯದವರು, ಪವರ್ ಸೆಂಟರ್ಸ್ ಅಂತ ಅನಿಸಿದ್ರು. ಆಗ ಆ DCM ಹುದ್ದೆಗೆ ಮಹತ್ವನೇ ಇರ್ತಿರ್ಲಿಲ್ಲ. 3-4 ಜನ ಕಣ್ಕಂಡವರೆಲ್ಲ DCM ಅಂದರೆ. ಸಿಂಗಲ್ DCMೇ ಬೇಡ ಅಂತ ಪಟ್ಟು ಹಿಡಿದಿದ್ರು ಡಿ.ಕೆ. ಬಟ್ ಸಿಂಗಲ್ DCM ಅನ್ನು ಫೈನಲ್ ಮಾಡಿಸಿದ್ದಾರೆ ಸಿದ್ದರಾಮಯ್ಯನವರು. ಅದು ಕೂಡ ಪರಮೇಶ್ವರ್ ಅವ್ರಿಗೆ ಕೊಡಬೇಕು. ಪ್ರಿಯಾಂಕ್ ಖರ್ಗೆ ಅವ್ರ ಪರ ಡಿ.ಕೆ. ಪಟ್ಟು ಹಿಡಿದಿದ್ದು ಕೊಡೋದಾದ್ರೆ ಅವ್ರಿಗೆ, ಇಲ್ಲ ಅಂದ್ರೆ ಬೇಡ ಅಂತ. ಬಟ್ ಪರಮೇಶ್ವರ್ ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ. ಅವರನ್ನು ನೀವು ಕೈ ಬಿಟ್ಟರೆ ಏನು ಬೇಕಾದರೂ ಆಗಬಹುದು. ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ ಈ ಬಗ್ಗೆ. BJP ಪರಮೇಶ್ವರ್ ಅವ್ರ ಮೇಲೆ ಒಂದು ಕಣ್ಣಿಟ್ಟಿತ್ತು. ಸೊ ಪರಮೇಶ್ವರ್ ಅವರೇ ಯಾಕೆ, ಯಾರೂ ಇಲ್ಲದೆ ಎಷ್ಟೆಲ್ಲ ಜನ ನಾಯಕರಿದ್ದಾರೆ. ಮತ್ತು ಪರಮೇಶ್ವರ್ ಅವ್ರ ಹಿಂದೆ ಅಧಿಕಾರ ಅನುಭವಿಸಿದ್ದಾರೆ. ಅವಕಾಶ ಬೇರೆಯವ್ರು ಕೊಡೋಣ ಅಂತ ನೋಡ್ಬೋದಿತ್ತು. ಈಗ ಬೇರೆಯವ್ರನ್ನ ಬಳಸ್ಬೇಕಪ್ಪ. KPCC ಅಧ್ಯಕ್ಷ ಸ್ಥಾನ ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರಿಗೆ, ಬರೀ ಮಂತ್ರಿ. ಅಟ್ಲೀಸ್ಟ್ ಅವ್ರನ್ನಾದ್ರೂ DCM ಮಾಡ್ಬೋದಿತ್ತಲ್ಲ. ನೋ, ಪರಮೇಶ್ವರ್ ಅವ್ರನ್ನೇ ಯಾಕೆ? ತುಂಬ ಬೇರೆ ಕಾರಣಗಳು ಕಂಡಿದ್ದಾವೆ. ಹೈಕಮಾಂಡನ್ನು ಒಪ್ಪಿಸುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಅವ್ರ ಮೂಲ ಕಾಂಗ್ರೆಸ್ಸಿಗರು ಹೌದು, ಸೀನಿಯರು ಹೌದು. ಸ್ವಕಾರ್ಯ ಸ್ವಾಮಿಕಾರ್ಯ ಎರಡೂ ಮಾಡಿದ್ರು. ಪರಮೇಶ್ವರ್ ಅವ್ರಿಗೆ ಮೋಸ ಮಾಡಿದ್ರು ಅನ್ನೋ ಆರೋಪ ಇತ್ತಲ್ಲ ಸಿದ್ದರಾಮಯ್ಯನವ್ರ ಮೇಲೆ, ಅದನ್ನು ತೊಳ್ಕೊಂಡ್ರು. ಈಗ ಪಟ್ಟನೂ ಕಟ್ಟೋ ರೀತಿಯಲ್ಲಿ ಆಯಿತು. DCM ಸ್ಥಾನ ಅವ್ರಿಗೆ ಸ್ಪೀಕರ್ ಮಾಡೋಕೆ ಹೊರಟಿದ್ರು ಪರಮೇಶ್ವರ್ ಅವ್ರನ್ನ ಅನ್ನೋ ತನಕ ಸುದ್ದಿಗಳು ಬಂದಿದ್ವು. ನನಗೆ ಕೊಡೋದಾದರೆ DCM ಕೊಡಿ, ಮತ್ತು ಸಚಿವ ಸ್ಥಾನ ಕೊಡಿ, ಇಲ್ಲಾಂದರೆ ಏನೂ ಬೇಡ, ನನಗೆ ಶಾಸಕನಾಗಿರ್ತೀನಿ ಅಂತ ಖಂಡಿತವಾಗಿ ಹೇಳಿಬಿಟ್ಟಿದ್ರು ಪರಮೇಶ್ವರ್ ಅವರು. ಯಾವ ಹುದ್ದೆನೂ ಬೇಡ ನೀವು ಕೊಡೋದು ಅಂತ. ಅಷ್ಟರ ತನಕ ಅವ್ರು ಕ್ಲಿಯರ್ ಕಟ್ ನಿರ್ಧಾರ ಆಗೋಗಿತ್ತು ಅವ್ರದ್ದು, ಪರಮೇಶ್ವರ್ ಅವ್ರದ್ದು. ಬೇರೆ ಆ್ಯಕ್ಟಿವಿಟೀಸ್ ಕೂಡ ಶುರುವಾಗಿತ್ತು ತೆರೆಮರೆಯಲ್ಲಿ ಅನ್ನೋ ಸುದ್ದಿಗಳು ಬಂದವು. ಈಗ ಸಿದ್ದರಾಮಯ್ಯನವರು ಇದೆಲ್ಲ ಗಮನಕ್ಕೆ ತಂದು ಪರಮೇಶ್ವರ್ ಅವ್ರನ್ನ ಸಿಂಗಲ್ DCM ಮಾಡಿಸಿದ್ರು. ಸೊ ಹೇಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ಸಿಂಗಲ್ DCM ಆಗಿ ಸಿದ್ದರಾಮಯ್ಯನವರಷ್ಟೇ ವರ್ಚಸ್ಸಿಂದ ಕಾಣಿಸಿಕೊಂಡ್ರು, ಮಿಂಚಿದ್ರು ಫೋಟೋಗಳಲ್ಲಿ.
ಈಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಪರಮೇಶ್ವರ್ ಅವರು ಮೆಂಚ್ತಾರೆ. ಮತ್ತು ಪರಮೇಶ್ವರ್ ಅವರು ಸೀನಿಯರ್ ಮೋಸ್ಟ್ ಇರೋದ್ರಿಂದ ಅವ್ರ ಕ್ಯಾಂಪಲ್ಲಿ ಶಾಸಕರು ಒಂದಿಷ್ಟು ಜನ ಸೇರಿಕೊಂಡು ಅವರನ್ನೇ CM ಮಾಡೋ ತನಕ, CLPL ಅವ್ರ ಹೆಸರು ಹೇಳೋ ತನಕ ಹೋಗಿತ್ತು ಅಂದರೆ ಒಂದು ಪವರ್ ಸೆಂಟರ್ ಆಗಿ, ಸ್ಟ್ರಾಂಗ್ ಪವರ್ ಸೆಂಟರ್ ಆಗಿ ಉಳ್ಕೊಳ್ತಾರೆ. ಅಂಥವರನ್ನು ಈಗ ದಲಿತ DCM ಅನ್ನು ಕೂರಿಸಿದ್ದಾರೆ ಸಿದ್ದರಾಮಯ್ಯನವರು. ಒಂದು. ಎರಡನೇದು ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅಂದರೆ ಉರಿದು ಬೀಳ್ತಾರೆ. ಸ್ವಲ್ಪ ಸರಿ ಆಗಬಹುದು, ಈಗ ಇಲ್ಲ ಅಂತಲ್ಲ. ಆದರೆ ಹರಿಪ್ರಸಾದ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಡೈರೆಕ್ಟ್ ಕನೆಕ್ಷನ್ ಇರೋ ನಾಯಕ. ಬೇರೆಯವ್ರ ಥರ ಹೋಗಬೇಕಾಗಿಲ್ಲ ಅವರು. ಸೋನಿಯಾ ಗಾಂಧಿ ಇರಲಿ, ರಾಹುಲ್ ಗಾಂಧಿ ಅವರಿರಲಿ, ಡೈರೆಕ್ಟ್ ಕನೆಕ್ಷನ್ನು ಹರಿಪ್ರಸಾದ್ ಅವ್ರಿಗೆ ತುಂಬ ಆತ್ಮೀಯವಾದ ಒಡನಾಟ ಇದೆ. ಏನಾದರೂ ಇದ್ರೆ ರಾಹುಲ್ ಗಾಂಧಿ ಅವರು ಕರೆಸ್ಕೊಂಡು ಕೇಳ್ತಾರೆ, ಜಾರ್ಜ್ ಅವ್ರನ್ನ, ಹರಿಪ್ರಸಾದ್ ಅವ್ರನ್ನ ಎಲ್ಲ ನೇರ ಮಾತಾಡಿಸ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಾದರೆ DK ಟಿಕೆಟು ಅಂತ ತಾನೇ ಫೈನಲ್ ಮಾಡಿಸ್ಕೊಂಡು ಬಿಡ್ಬೋದಿತ್ತು. ಈಗ ಹರಿಪ್ರಸಾದ್ ಅವರು ಆಗಿರೋದ್ರಿಂದಾಗಿ ಟಿಕೆಟು, ಇನ್ನೊಂದು ಪಕ್ಷದ ಕೆಲವು ಆಯಕಟ್ಟಿನ ಜಾಗಗಳು ಎಲ್ಲದರಲ್ಲಿಯೂ ಕೂಡ ಹರಿಪ್ರಸಾದ್ ಅವ್ರ ಮಾತಿಗೂ ಬೆಲೆ ಇರುತ್ತೆ. ಅಲ್ಲೊಂದು ಚಕ್ಮೇಟ್ ಇಟ್ಟಿದ್ದಾರೆ. ಸೊ ಪಕ್ಷದಲ್ಲಿ ಸರ್ಕಾರದಲ್ಲಿ ಎರಡೂ ಕಡೆ DK ಕಟ್ಟು ಹಾಕೋದಕ್ಕೆ ಅವರಿಗೆ ಪ್ರತಿರೋಧ ಒಡ್ಡಬಲ್ಲಂಥವರನ್ನು ಕೂರಿಸುವ ಮೂಲಕ, ಅವರ ವಿರುದ್ಧ ಒಂದು ತಂಡವನ್ನು, ಪವರ್ ಸೆಂಟರನ್ನು ಕಟ್ಟಿ ತೋರಿಸುವಂಥವರನ್ನು ಪ್ರತಿಷ್ಠಾಪಿಸುವ ಮೂಲಕ ಸಿದ್ದರಾಮಯ್ಯನವರು ಮಾಸ್ಟರ್ ಸ್ಟ್ರೋಕನ್ನೇ ಕೊಟ್ಟಿದ್ದಾರೆ DKಗೆ. ಹಿಂದಾಗೆ ಸಿದ್ದರಾಮಯ್ಯನವ್ರಿಗೆ ಉತ್ತರಾಧಿಕಾರಿ ನಾನು ಅಂತ ನೇರ ಹೇಳ್ಕೊಳ್ತಿರುವಂಥ, ಕನಿಷ್ಠ 40 ಜನ ಶಾಸಕರನ್ನ ಒಂದು ಕಡೆ ಸೇರಿಸೋದಾಕತ್ತಿರುವಂಥ ಸತೀಶ್ ಜಾರಕಿಹೊಳಿ ಅವರು ಈಗ ಒಬ್ಬ ಸಾಮಾನ್ಯ ಸಚಿವರಾಗಿ ಇರಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಅವರ ಸುತ್ತ, ಸತೀಶ್ ಜಾರಕಿಹೊಳಿ ಅವರ ಸುತ್ತ ಏನೇನು ನಡೆಯುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಬಟ್ ಈಗಂತೂ ಸತೀಶ್ ಜಾರಕಿಹೊಳಿ ಅವ್ರಿಗೆ ದೊಡ್ಡ ಆಘಾತ ಎದುರಾಗಿದೆ. ಅವ್ರು ಅಂದುಕೊಂಡಿದ್ದೆಲ್ಲ ತಲೆ ಕೆಳಗಾಗಿ. ಬೆಳಗಾವಿ ಪಾಲಿಟಿಕ್ಸಲ್ಲಿ ಮೊದಲು ಅಸ್ತಿತ್ವ ಉಳಿಸ್ಕೊಳ್ಬೇಕು ಅವರು. ಇಲ್ಲ ಅಂದರೆ ಲಕ್ಷ್ಮಣ ಸವದಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಹಿಡಿತದಲ್ಲಿ ಕಳೆದು ಹೋಗ್ಬಿಡ್ತಾರೆ ಸತೀಶ್ ಜಾರಕಿಹೊಳಿ. ಜಿಲ್ಲೆಲೇ ಇಲ್ಲದೆ ಇನ್ನು ರಾಜ್ಯ ಆಳಕ್ಕಾಗಲ್ಲ ಅನ್ನೋದು ಗೊತ್ತು ಅವ್ರಿಗೆ. ಸೊ ನಿರ್ಧಾರ ಮಾಡಿದ್ದಾರೆ, ಸದ್ಯಕ್ಕೆ ಇರಲಿ, ಮುಂದೆ ನೋಡ್ಕೊಳ್ಳೋಣ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ. ಅಧ್ಯಕ್ಷ ಕುರ್ಚಿ ಈಗ ಸಿಕ್ಕಿದ್ರು ಒಂದೇ, ಸಿಗದಿದ್ರು ಒಂದೇ. ನನಗೆ ಅಟ್ಲೀಸ್ಟ್ ಸಚಿವನಾಗಿದ್ದರೆ ಬೇರೆ ಕೆಲಸ ಮಾಡೋದಕ್ಕೆ, ಅವ್ರು ಅಂದುಕೊಂಡಂಥ ಹೆಜ್ಜೆಗಳನ್ನು ಇರಿಸೋದಕ್ಕೆ ಸ್ವಲ್ಪ ಸ್ವಾತಂತ್ರ್ಯ ಇರುತ್ತೆ. ಇಲ್ಲ ಪಕ್ಷದ ಅಧ್ಯಕ್ಷ ಆಗಿಬಿಟ್ರೆ ಶಿಸ್ತು ಮೀರಿ ಒಂದು ಹೆಜ್ಜೆನೂ ಇಡಕ್ಕೂ ಆಗಲ್ಲ ಅನ್ನೋದು ಇರಬಹುದು. ಎರಡರಲ್ಲಿ ಒಂದೇ ಕೊಡೋದು ಅಂದಾಗ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಒಂದು ಅರ್ಥಕ್ಕೆ ಅವ್ರಿಗೆ ಅನ್ಯಾಯ ಆಯಿತು ಅನ್ನುವಂಥ ಆಕ್ರೋಶ ಈಗ ಹಿಂದಾದ ಒಳಗಡೆ ಎದ್ದಿದೆ. ಈಗ ಹರಿಪ್ರಸಾದ್ ಅವರು ಯಾವ ರೀತಿ DK ಸ್ಪೀಡ್ಗೆ ಬ್ರೇಕ್ ಹಾಕ್ತಾರೆ, ಯಾವ ರೀತಿ DKನ ಕಾಡ್ತಾರೆ. ಪರಮೇಶ್ವರ್ ಅವರು ಸೈಲೆಂಟು, DK ಶಿವಕುಮಾರ್ ಅವ್ರನ್ನ ಓವರ್ಟೇಕ್ ಮಾಡೋದಕ್ಕೆ ಹೋಗ್ಲಿಕ್ಕಿಲ್ಲ. ಆದರೆ ಅವರು ಸೀನಿಯರ್ ಮೋಸ್ಟ್ ಆಗಿರೋದ್ರಿಂದ ಅವ್ರ ಬೆನ್ನಿಗೆ ಶಾಸಕರು ನಿಂತು ಅವ್ರ ಮುಖ ತೋರಿಸಿ ಬೇರೆಯವ್ರು ಆಟ ಆಡ್ಬೋದು ಈ ಮೂಲಕ. ಕಾದ್ ನೋಡೋಣ DK ಶಿವಕುಮಾರ್ ಅವರು ಈ ಎಲ್ಲ ಸವಾಲುಗಳನ್ನು, ಸಿದ್ದರಾಮಯ್ಯನವರು ಕೊಟ್ಟಿರುವ ಸೈಲೆಂಟ್ ಸ್ಟ್ರೋಕನ್ನು ಹೇಗೆ ಎದುರಿಸಲಿದ್ದಾರೆ ಅನ್ನೋದನ್ನು. ಸೊ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ. ಸೊ ಇವತ್ತು ಅಂತಿಮಗೊಳಿಸ್ಬೋದು. ಸೊ ಪಕ್ಷ ಏನು ಹೇಳ್ತಿದ್ದೆ ಅದನ್ನೆಲ್ಲರೂ ಕೇಳಬೇಕಷ್ಟೇ. ಕೇಳುವಂಥ ಹಿಂದೂ ಆಗಿದೆ, ಇವತ್ತು ಕೂಡ ಕೇಳ್ತೀವಿ. ಇಲ್ಲೋ ಅಥವಾ ಬೇರೆ ಏನು ಆಲ್ಟರ್ನೇಟಿವ್ ಕೊಡ್ತಾರೋ ಗೊತ್ತಿಲ್ಲ. ಸೊ ಅದು ಅಧಿಕೃತ ಬರುವವರೆಗೆ ವೇಟ್ ಮಾಡೋಣ ಅಷ್ಟೇ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.